ಬಿಟ್ಟು ಹೋದವನು ವಾಪಸ್ ಬರಲ್ಲ. ಅವ್ರ ಫೋಟೋ ನೋಡ್ಕೊಂಡು, ಅವ್ರ ಮೆಸೇಜ್ ನೋಡ್ಕೊಂಡು, ಅಥವಾ ಅವ್ರ ವಿಡಿಯೋಸ್ ಜೊತೆ ನೀವು ಅವ್ರ ಜೊತೆ ಇದ್ದಿದ್ದ ವಿಡಿಯೋಸ್ಗಳು, ಖುಷಿ ವಿಚಾರಗಳು, ಮೆಮೊರೀಸ್ಗಳು ಯಾವ್ದು ಇಟ್ಕೊಳಕ್ ಹೋಗ್ಬೇಡಿ. ಎಲ್ಲ ಡಿಲೀಟ್ ಮಾಡಿ. ಎಲ್ಲದನ್ನು ಆದಷ್ಟು ಡಾಟಾ ಏನಿದೆಯಲ್ಲ ಎಲ್ಲದನ್ನು ತೆಗೆದ್ಬಿಡಿ. ಅದನ್ನ ಇಟ್ಕೊಂಡ್ರೆ ನೆನಪಾಗ್ತಾ ಇದ್ರೆ ನಿಮಗೆ ಅದೇ ಮತ್ತೆ ರೀಕಾಲ್ ಆಗ್ತಿರುತ್ತೆ. ಕೇಸ್ ಇಫ್ ಯು ಆರ್ ನಾಟ್ ಸ್ಟ್ರಾಂಗ್ ಇನಫ್ ಮೆಂಟಲಿ, ಯಾಕಂದ್ರೆ ಮೆಂಟಲಿನೂ ಸ್ಟ್ರಾಂಗ್ ಇರಬೇಕು, ಎಮೋಷನಲಿನೂ ಸ್ಟ್ರಾಂಗ್ ಇರಬೇಕು. ಸೊ ನೀವು ಎರಡೂ ಸ್ಟ್ರಾಂಗ್ ಇಲ್ಲ ಅಂದಾಗ ಆ ಫೋಟೋ ಆಗ್ಲಿ, ಆ ಮೆಸೇಜ್ ಆಗ್ಲಿ, ಹಳೇದೇನಿರುತ್ತಲ್ಲ ನೆನಪು, ನಿಮ್ಮನ್ನ ಅದೇ ಟ್ರಾಮಾ ಅಥವಾ ಅದೇ ಏನಂತಾರಲ್ಲ ಡಿಪ್ರೆಷನ್ ಅಥವಾ ಸ್ಯಾಡ್ ಸಿನಾರಿಯೋಗೆ ತಳ್ಳತ್ತೆ. ಹಾಗಾಗಿ ಯು ಹ್ಯಾವ್ ಟು ಮೂವ್ ಆನ್. ಆಯ್ತಾ, ನೀವು ಅಲ್ಲೇ ಅದೇ ಲೂಪಲ್ಲಿ ಇರೋಕ್ಕಾಗಲ್ಲ. ಯಾಕಂದ್ರೆ ನಿಮ್ಮನ್ನ ನಂಬ್ಕೊಂಡು ನಿಮ್ಮ ಅಪ್ಪ ಅಮ್ಮ ಇದ್ದಾರೆ. ಪ್ಲಸ್ ಮೋರ್ ಎವರ್ ನಿಮ್ಮನ್ನ ನಂಬ್ಕೊಂಡು ನೀವು ಏನಾದ್ರು ಮಾಡ್ರಪ್ಪ. ಸುಮ್ಮನೆ ಲವ್ ಒಂದೇ ಅಲ್ಲ, ಲವ್ ಇಂಪಾರ್ಟೆಂಟ್, ಐ ಅಗ್ರಿ. ಬಟ್ ಆ ಲವ್ ಮಾಡಿದವರೇ ನಿಮ್ ಜೊತೆ ಇಲ್ಲ, ಅಥವಾ ಲವ್ ಮಾಡಿದವರೇ ನಿಮ್ಗೆ ಮದ್ವೆ ಯಾಕೆ ರೆಡಿ ಇಲ್ಲ ಅಂದ್ರೆ ನೀವೇನ್ ಮಾಡಕ್ಕಾಗತ್ತೆ? ನಿಮ್ ತಪ್ಪಲ್ಲ ಅದು. ಸೊ ನೀವು ನಿಯತ್ತಾಗಿದ್ದೀರಾ, ಲಾಯಲ್ ಆಗಿ, ಹಾನೆಸ್ಟ್ ಆಗಿ ಲವ್ ಮಾಡಿದ್ದೀರಾ. ಬಟ್ ನಿಮ್ಮ ಲವ್ ಆಫ್ ಲೈಫ್ ನಿಮಗೆ ಸಿಕ್ಕಿಲ್ಲ ಅಂದ್ರೆ ಮೂವ್ ಆನ್ ಆಗಿ. ಅದೇನಿದೆಯಲ್ಲ ನಿಮ್ಮ ಸ್ವೀಟ್ ಮೆಮೊರೀಸ್, ಫೋಟೋಸ್, ವಿಡಿಯೋಸ್ ಅಥವಾ ಮೆಸೇಜಸ್ಗಳು ಎಲ್ಲ ಡಿಲೀಟ್ ಮಾಡಿ. ಯಾವುದು ನಿಮಗೆ ಅಂತೆಲ್ಲ ಹೆಲ್ಪ್ ಆಗಲ್ಲ. ಇನ್ಫ್ಯಾಕ್ಟ್ ಅದು ನಿಮಗೆ ಇನ್ನೂ ತೊಂದರೆ ಕೊಡುತ್ತೆ, ಇನ್ನೂ ನಿಮಗೆ ಅದನ್ನ ಕಾಡುತ್ತೆ. ಇದನ್ನ ಎಷ್ಟು ಬೇಗ ನೀವು ಅರ್ಥ ಮಾಡ್ಕೊತೀರಲ್ಲ ಅಷ್ಟು ಬೇಗ ನಿಮಗೆ ಒಳ್ಳೇದು, ಹಾಗೂ ನಿಮ್ಮ ಫ್ಯೂಚರಲ್ಲಿ ನೀವು ಇನ್ನೂ ಚೆನ್ನಾಗಿ ಮಾಡ್ತೀರಾ. ಆಯ್ತಾ? ಸೊ ಒಳ್ಳೆ ಡಿಸಿಷನ್ಸ್ ತಗೋತೀರಾ. ಇಲ್ಲಾಂದ್ರೆ ಏನಾಗುತ್ತೆ, ನಿಮ್ದು ಏನು ಡಿಸಿಷನ್ಸ್ ಇದೆಯಲ್ಲ ಅದು ಕೂಡ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ನಿಮಗೆ ಕ್ಲಾರಿಟಿ ಇರಲ್ಲ. ಮೂವ್ ಆನ್ ಆಗ್ಬೇಕಾ, ಸ್ಟಕ್ ಆಗ್ಬೇಕಾ, ಇನ್ನೂ ಅಲ್ಲೇ ಯೋಚನೆ ಮಾಡ್ಬೇಕಾ, ಅಳಬೇಕಾ, ನಗ್ಬೇಕಾ, ಇನ್ನೂ ಗೊತ್ತಾಗಲ್ಲ. ಸೊ ನನ್ನ ಪ್ರಕಾರ ಹೇಳೋದಾದ್ರೆ ಮೂವ್ ಆನ್ ಆಗಿ, ಹ್ಯಾವ್ ಕ್ಲಾರಿಟಿ, ಲೈಫ್ ಬಗ್ಗೆ ಫೋಕಸ್ ಮಾಡಿ ಅಷ್ಟೇ. ಮಿಕ್ಕಿದ್ದೆಲ್ಲ ಇಟ್ ವಿಲ್ ಗೋ ವಿತ್ ದ ಫ್ಲೋ.